ಕ್ರೇಜಿ ಎಕ್ಸ್ಪೆರಿಮೆಂಟ್. ನಾರ್ಮಲ್ ಅನ್ನ ಸಾಂಬಾರೆಲ್ಲ ಅಲ್ಲ. ಹಾಯ್ ಮಮ್ಮ. ಹಾಯ್. ನನ್ಗಿಂತ ದೊಡ್ಡ ಚೆಫ್ ಯಾರು ಇಲ್ಲ ಗೈಸ್. ಮಾಸ್ಟರ್ ಚೆಫ್ ಅಂದ್ಮೇಲೆ ನಾವೆಲ್ಲ ಜಾಸ್ತಿ ಕುಕ್ ಮಾಡಬಾರ್ದು. ಹಿಟ್ಟಿಗೂ ಹಾಕ್ಬೋದು, ಹೊಟ್ಟೆಗೂ ಹಾಕೋಬಹುದು. ನಿನ್ನ ಮಾಡ್ಲಾ? ಅಲ್ಲ ನಿನ್ನ ಗೈಸ್ ಮೇಕಪ್ ಆದ್ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಸ್ವಲ್ಪ ಅನ್ಬಿಟ್ಟು ಜಾಸ್ತಿ ಏಯ್ ಕನ್ನಡದಲ್ಲಿ ಏನಂತ ನಾನು ತಿಂದೇ ಇಲ್ಲ ಪಿಜ್ಜಾನ. ಓ ಮೈ ಗಾಡ್. ಯಾರ ಮೇಲೆ ಕೋಪ ಇದೆಯೋ ಎಲ್ಲ ತೀರ್ಸ್ಕೊಂಡ್ಬಿಟ್ಟು ಎಮ್ಮೆ ತೊಪ್ಪೆ ತರ ತಟ್ತಾ ಇದ್ದೆ. ಅದು ನಾನು ಚೆಫ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಆಗ್ಬೇಕನ್ಸುತ್ತೆ ಮೇಡಮ್. ಸ್ಮೆಲ್ ಎಲ್ಲ ಟೇಸ್ಟ್ ಹೇಳ್ಬಿಡ್ತೀನಿ ನೋಡಿಲಿ. ಪ್ರಾಬ್ಲಮ್ ಹೇಳ್ರಿ ನಿಮ್ದು. ಹರೇ ಕೃಷ್ಣ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಗೈಸ್. ಏನು ಅಂತ ಅಂದ್ರೆ ಐ ಆಮ್ ಕುಕಿಂಗ್. ಅದು ಕೂಡ ನಾರ್ಮಲ್ ಅನ್ನ ಸಾಂಬಾರೆಲ್ಲ ಅಲ್ಲ, ಪಿಜ್ಜಾ ಮಾಡ್ತಾ ಇದ್ದೀನಿ ಗೈಸ್ ಫ್ರಮ್ ಬೇಸ್. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ನನ್ನ ಪ್ರೀತಿಯ ಸಿಸ್ಟರ್ ಹಾಗೆ ನನ್ನ ಪ್ರೀತಿಯ ಮಮ್ಮ. ಹಾಯ್ ಹಾಯ್. ಹಾ. ಮಮ್ಮ. ಹಾಯ್ ಮಮ್ಮ. ಹಾಯ್. ಗೈಸ್ ನನ್ಗಿಂತ ದೊಡ್ಡ ಚೆಫ್ ಯಾರು ಇಲ್ಲ ಗೈಸ್. ಅವ್ರನ್ನೆಲ್ಲ ಸುಮ್ನೆ ಹೆಲ್ಪರ್ಸ್ ಆಗಿ ಇಟ್ಕೊಂಡಿರೋದಷ್ಟೇ, ಸ್ವಲ್ಪ ಚಾಪಿಂಗು ಅದು ಇದಕ್ಕೆಲ್ಲ ಹೆಲ್ಪ್ ಮಾಡ್ಲಿ ಅಂತ. ಸೊ ಇವಾಗ ಬೇಸಿಗೆ ಏನಿಲ್ಲ ಗೈಸ್, ಸ್ವಲ್ಪ ಹೆಲ್ದಿ ಆಗಿ ಏನಾದ್ರು ಮಾಡೋಣ ಅಂತ ಹೇಳಿ ಗೋಧಿ ಹಿಟ್ಟು ನೋಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಚೆಫ್ ಕೀರ್ತನ. ಸೊ ಗೈಸ್ ಇವಾಗ ನಾವು ಚೆಫ್ ಆದ್ಮೇಲೆ ಸ್ವಲ್ಪ ಹೆಲ್ದಿ ಆಗಿ ಕುಕ್ ಮಾಡ್ಬೇಕು. ಆದ್ರಿಂದ ನಾವು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದೀವಿ. ಇವಾಗ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕಿದೀವಿ. ಇದನ್ನ ಮಿಕ್ಸ್ ಮಾಡ್ತಾರೆ ನಮ್ಮ ಸಿಸ್ಟರ್ ಬಿಂದು ಅವರು. ಮಾಸ್ಟರ್ ಚೆಫ್ ಅಂದ್ಮೇಲೆ ನಾವೆಲ್ಲ ಜಾಸ್ತಿ ಕುಕ್ ಮಾಡಬಾರ್ದು, ಅದಕ್ಕೆ ನಮ್ಮ ಮ್ಯಾಮ್ಗೆ ಹೇಳಿದೀವಿ ನಾವು ಮಾಡಕ್ಕೆ. ಈಗ ಈ ತರ ಕಲ್ಸ್ಕೊಬೇಕು. ಈ ತರ ಚಪಾತಿ ಹಿಟ್ಟಿಗಿನ ಸಾಫ್ಟ್ ಆಗಿ. ಏನ್ ಗೊತ್ತಾ, ನಾವು ಓವೆನ್ ಇಲ್ದಲ್ಲೇ ಮಾಡ್ತಾ ಇದೀವಿ. ನೋಡೋಣ ಹೆಂಗ್ ಬರುತ್ತೆ ಅಂತ. ಫಸ್ಟ್ ಟೇಸ್ಟ್ ಮಾಡ್ಸೋದೆ ನಮ್ಮ ಬಿಂದು ಅವ್ರಿಗೆ, ಆಮೇಲೆ ನಾವು ತಿಂತೀವಿ. ಅವ್ರು ಚೆನ್ನಾಗಿದ್ರೆ ಪಿಜ್ಜಾ ಮಾಡ್ಕೊಡ್ತೀನಿ ತಿನ್ನಕ್ಕೆ ಅಂತ ಕರೆದ್ಬಿಟ್ಟು ನನ್ ಕೈಲೇ ಮಾಡ್ಸಿ ನನ್ನನ್ನೇ ಮಿಕ ಮಾಡ್ತವ್ರೆ. ಗೈಸ್ ಇಲ್ಲಿ ನಮ್ಮ ಅಕ್ಕ ಯಾರು ಹೇಳಿ, ನಾವು ಏನಾದ್ರು ಚೆಫ್ ಅಷ್ಟೇ, ನಾವು ನಿಂತ್ಕೊಂಡು ನೋಡ್ತೀವಿ. ಅಕ್ಕನ್ಗೆ ತಂಗಿ ಮಾಡ್ಕೊಡ್ಬೇಕು. ಇವಾಗೆಲ್ಲ ನೋಡ್ ಕಲ್ತ್ಕೊಂಡಿರೋದು. ನೀನ್ ಸೀರಿಯಲ್ ನೋಡಲ್ಲ ಅನ್ಸುತ್ತೆ, ಅದಕ್ಕೆ ಗೊತ್ತಿಲ್ಲ. ಅಕ್ಕಂದಿರೆಲ್ಲ ಮಾಡ್ಕೊಡ್ತಾರೆ, ತಂಗಿ ಕುತ್ಕೊಂಡ್ ತಿಂತಾರೆ. ನನ್ ಸೀರಿಯಲ್ ಅಕ್ಕ ಅಲ್ಲ. ಸೊ ರಿಯಲ್ ಅಕ್ಕ. ಸಿ ಇಟ್ಸ್ ಮೀ ರಿಯಲ್ ಅಕ್ಕ, ನಾಟ್ ಸೀರಿಯಲ್ ಅಕ್ಕ. ಸ್ವಲ್ಪ ಎಣ್ಣೆ ಹಾಕ್ತೀರಾ? ಎಣ್ಣೆ ಆದ್ರೂ ಹಾಕೋಬಹುದು, ಬೆಣ್ಣೆ ಆದ್ರೂ ಹಾಕೋಬಹುದು, ಏನಾದ್ರೂ ಹಾಕೋಬಹುದು, ನೀವು ಇಷ್ಟ. ಹೀಗೆ ಹೊಟ್ಟೆಗ ಹಿಟ್ಟಿಗೂ ಹಾಕ್ಬೋದು, ಹೊಟ್ಟೆಗೂ ಹಾಕೋಬಹುದು. ಕ್ಯಾ ಬಾತ್ ಹೈ ಸರ್. ಗೈಸ್ ಇವತ್ತು ಇನ್ನೊಂದ್ ಕೆಲ್ಸ ಆಯ್ತು ಗೈಸ್. ನೋಡಿ ಎಣ್ಣೆ ಕಾಯಿಸಿದ್ದಾರೆ ನಮ್ಮಮ್ಮ. ಇದೇನ್ ಈ ತರ ಕಲರ್ ಇದೆ ಅಂತ ಅನ್ಕೋಬಿಡಿ. ಇದಕ್ಕೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಎಲ್ಲ ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಕರಿಬೇವು ಅದು ಇದು ಎಲ್ಲ ಹಾಕಿ ನೀಟಾಗಿ ಕುದಿಸ್ತಾ ಇದ್ರು ನಮ್ಮಮ್ಮ. ಕುದ್ಸಕ್ಕಿಂತ ಮುಂಚೆ ಇಟ್ಟಿದ್ರಲ್ಲ ಕಾಯಕ್ಕೆ, ನೋಡ್ಕೊ ಅಂತ ಹೇಳಿದ್ರು ಗೈಸ್. ನನ್ ಕೆಳಗಡೆ ಏನೋ ಬಿತ್ತು ಅಂತ ಕೆಳಗಡೆ ತೆಗ್ದು ಮೇಲ್ಗಡೆ ನೋಡೋ ಅಷ್ಟರಲ್ಲಿ ಉಕ್ಕೋಗ್ಬಿಡ್ತು. ಬೆಳಿಗ್ಗೆ ಚೆನ್ನಾಗಿ ಬೈಸ್ಕೊಳ್ಳೋದೊಂದು ಬಾಕಿ ಇತ್ತು, ಆದ್ರೆ ಬೈಸ್ಕೊಳ್ಳಿಲ್ಲ ಗೈಸ್. ಸ್ವಲ್ಪ ತಾಳ್ಮೆ ಆಗಿ ವರ್ತಿಸ್ಬಿಟ್ರು ನಮ್ಮ ಪಪ್ಪ ಅಮ್ಮ. ಫುಲ್ ಖುಷಿ ಆಗೋಯ್ತು ನನಗೆ. ನೀಟಾಗಿ ಮಾಡು, ಗುದ್ದ ತರ ಮಾಡ್ಬೇಡ, ನೀಟಾಗಿ ಮಾಡು. ನಿನ್ನ ಮಾಡ್ಲಾ? ಅಲ್ಲ ನಿನ್ನ ನೋಡಿ ಗೈಸ್, ಬಿಂದು ಮಾಡಿದ್ದಾರೆ. ಇನ್ನೊಂದ್ ಬಿಂದು. ಏನ್ರಿ ಅದು ಮಾತಾಡೋದು? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಬಿಂದುನ ಸ್ವಲ್ಪ ಮೇಕಪ್ ಮಾಡಿಸ್ತಾ ಇದೀವಿ ಬಿಂದುಗೆ. ಗೈಸ್ ಮೇಕಪ್ ಆದ್ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಈ ತರ ಕಾಣಿಸ್ತಾ ಇದ್ದಾರೆ, ಸೇಮ್ ದಿಟ್ಟ. ಇವಾಗ ಒಂದು 10-15 ಮಿನಿಟ್ಸ್ ಅದನ್ನ ಹೆಂಗಿದ್ರು ಬಿಡ್ಬೇಕಲ್ವಾ. ಅಷ್ಟ್ರಲ್ಲಿ ನಾವು ಇದೇನಂತಾರೆ ಸಿಸ್ಟರ್, ಸಾಸ್ ರೆಡಿ ಮಾಡ್ಕೊಳ್ಳೋಣ. ಶೇಕ್ ಮಾಡ್ಬಿಟ್ಟು ಇವಾಗ ಹಾಕ್ತಾ ಇದ್ದಾರೆ. ಏನದು? ಟೊಮೆಟೊ ಸಾಸ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಜಾಸ್ತಿ, ಸ್ವಲ್ಪ ಆರಿಗ್ಯಾನೋ, ಎರಡ್ ಹೆಸಳು ಬೆಳ್ಳುಳ್ಳಿ ಚಾಪ್ ಮಾಡಿರೋದು. ಮಿಕ್ಸ್ ಮಾಡೋಣ ಇದನ್ನ ಚೆನ್ನಾಗಿ. ನಾವು 1 ಪಿಜ್ಜಾಗ ಆಗೋಷ್ಟು ಮಾತ್ರ ಸಾಸ್ ತಗೊಂಡು ಸ್ಪ್ರೆಡಿಂಗ್ ಎಷ್ಟು ಬೇಕೋ ಅಷ್ಟು ತಗೊಂಡಿದೀವಿ. ನೀವು ಎಷ್ಟು ಪಿಜ್ಜಾ ಮಾಡ್ತೀರಾ ಅಷ್ಟು ತಗೋಬಹುದು ಕ್ವಾಂಟಿಟಿ. The spread is ready. Guys, ಇವಾಗ ನಾವು ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ. ಹಂಗೆ ಪನ್ನೀರ್ ಹಾಕಕ್ಕಿಂತ ಸ್ವಲ್ಪ ಅದನ್ನ ಫ್ರೈ ಮಾಡ್ಬಿಟ್ಟು ಹಾಕೋಣ.
take one bondly, guys, and keep it on the stove. ಅಲ್ಲಮ್ಮ ಒಂದ್ ಗ್ಯಾಸ್ ಹಚ್ಚಕ್ಕೆ ನೀನ್ ಟಿಕ್ 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 ಇಷ್ಟ ಮಾಡಿದ್ರೆ ನಿಧಾನವೇ ಪ್ರಧಾನ. ಇವಾಗ ನೋಡಿ ಉಪ್ಪು ಖಾರ ಎಲ್ಲ ಹಾಕಿದೀನಿ ಎಣ್ಣೆಗೆ. ಈಗ ಈ ಪನ್ನೀರ್ನ ತೆಗ್ದು ಇದಕ್ಕೆ ಹಾಕೋಣ. ಈ ತರ ಹುರ್ಕೊಳ್ಳಿ ಗೈಸ್. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಸರಿ. ಪನ್ನೀರ್ ಇವಾಗ ರೆಡಿ ಆಗಿದೆ ನೋಡಿ. ಪನ್ನೀರ್ ಇಸ್ ರೆಡಿ, ಸಾಸ್ ಸ್ಪ್ರೆಡಿಂಗ್ ಇಸ್ ರೆಡಿ, ಟಾಪಿಂಗ್ಸ್ ಆರ್ ರೆಡಿ. 10 to 20 minutes ಆಗಿದೆ. ಇವಾಗ ಇದನ್ನ ರೆಡಿ ಮಾಡ್ಕೊಳ್ಳೋಣ ಗೈಸ್. ಅಮ್ಮ ಪಿಜ್ಜಾ ಮಾಡ್ತಾ ಇರೋದೇನ್ ಅನ್ಸ್ತಾ ಇದೆ ಅಮ್ಮ ನಿಮ್ಗೆ? ನಾನ್ ತಿಂದೇ ಇಲ್ಲ ಪಿಜ್ಜಾನ. ಓ ಮೈ ಗಾಡ್ ಗೈಸ್, ಇವಾಗ ಫಸ್ಟ್ ಪಿಜ್ಜಾನ ತಿನ್ಸೋಣ ನಮ್ಮ ಅಮ್ಮಂಗೆ. ಫಸ್ಟ್ ಮಾಡೋಣ ಆಮೇಲೆ ತಿನ್ಸೋಣ. ಓ ಅಮ್ಮ, ಇದು ನಿಮ್ಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನೀವ್ ಲೈಫ್ ಅಲ್ಲೇ ಪಿಜ್ಜಾ ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೀರಾ. ಸೊ ಬಿ ಪ್ರಿಪೇರ್ಡ್ ಮಮ್ಮ, ಬಿ ಪ್ರಿಪೇರ್ಡ್. ಎಸ್, ಸ್ಪ್ರೆಡ್ ಮಾಡ್ಕೊಳ್ತಾ ಇದಾರೆ. ಇವಾಗ ಫೋರ್ಕ್ ನ ಸಹಾಯದಿಂದ ಎಲ್ಲ ಚುಚ್ಚೋಣ. ಯಾರ್ ಮೇಲೆ ಕೋಪ ಇದೆಯೋ ಎಲ್ಲ ತೀರ್ಸ್ಕೊಂಡ್ಬಿಡು ಸಿಸ್ಟರ್, ಭಯ ಪಡ್ಬೇಡ, ನಾನಿದ್ದೀನಿ. ನೆಕ್ಸ್ಟ್ ಹಾಕೋಣ ಸ್ಪ್ರೆಡ್, ಪಿಜ್ಜಾ ಸಾಸ್ ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಟ್ರಯಲ್ಗೋಸ್ಕರ. ಚೆಫ್ ಫಸ್ಟ್ ಟೈಮ್ ಮಾಡ್ತಾವ್ರೆ, ಅದಕ್ಕೋಸ್ಕರ ಟ್ರಯಲ್. ಇವಾಗ ನಾನ್ ಮಾಡ್ತೀನಿ ನೋಡಿ ಒಂದ್ ಪಿಜ್ಜಾ. ತಟ್ಟೆ ತಗೊಳ್ಳಿ ಗೈಸ್, ಆಮೇಲೆ ಕೈ ತೊಳ್ಕೊಳ್ಳಿ. ಒಂದು ಹಿಟ್ಟು ತಗೊಳ್ಳೋಣ, ಅಲ್ಲಿ ಹಿಂಗ್ ಮಾಡ್ಕೊಳ್ಳೋಣ. ಈ ಅಕ್ಕಿ ರೊಟ್ಟಿನ ಪೈಡ್ ಅಂತ ಹೊಡಿತಾರಲ್ಲ, ಹಿಂಗ್ ಮಾಡ್ಕೊಳ್ಳೋಣ. ಇದು ಅಂಟ್ಕೋತೈತಕ್ಕ. ಅಯ್ಯಯ್ಯೋ ನೋಡಿ, ಈ ಹುಡುಗಿ ಪಿಜ್ಜಾ ಮಾಡ್ತೀನಿ ಅನ್ಬಿಟ್ಟು ಪ್ಲೇಟ್ ಅಲ್ಲಿ ಹಾಕೋ ಮುಂಚೆ ಆಯಿಲ್ ಹಾಕಿಲ್ಲ, ಮರ್ತೋಗ್ಬಿಟ್ಟೈತೆ. ಇವ್ರು ದೊಡ್ಡ ಚೆಫ್ ಗೈಸ್. ಅದು ಚೆಫ್ಗೆ ಒಂದ್ ಸ್ವಲ್ಪ ಮರು ಇರುತ್ತೆ ಗೈಸ್. ನೋಡಿ, ಎಣ್ಣೆ ಮರ್ತೋಗ್ಬಿಟ್ಟಿದ್ರು, ಮತ್ತೆ ಎಣ್ಣೆ ಹಾಕಿದ್ರು, ಅದನ್ನ ನಿಮ್ಗೆ ಹೇಳಿಲ್ಲ ನೋಡಿ, ಮತ್ತೆ ಮರ್ತೋಗ್ಬಿಟ್ಟವ್ರೆ. ಗೈಸ್, ಎಮ್ಮೆ ತೊಪ್ಪೆ ತರ ತಟ್ತಾ ಇದೀರಾ, ನೀಟಾಗಿ ತಟ್ರಿ. ಲೆವೆಲ್ ಇರ್ಬೇಕು ಶೇಪ್. ಒಂದ್ ಕಡೆ ದೊಡ್ಡ, ಒಂದ್ ಕಡೆ ಸಣ್ಣ ಇರಬಾರ್ದು. ಸಿ, ಇಲ್ಲೆಲ್ಲ ಇಲ್ಲಿ ಫ್ಲಾಟ್ ಆಗ್ಬಿಟ್ಟೈತೆ. ಇಲ್ಲಿ ನೋಡ್ರಿ, ಇಲ್ಲಿ ದಪ್ಪ ಆಗ್ಬಿಟ್ಟೈತೆ. ಓ ಬಿಂದೋರೆ, ನೋಡ್ರಿ, ಚೆಫ್ಗೆ ಹೇಳಂಗಿಲ್ವಾ? ಸಾರಿ ಚೆಫ್, ಪಿಜ್ಜಾ ಬೇಕಾ ನಿಪ್ಪಟ್ ಬೇಕಾ? ಪಿಜ್ಜಾ ನಿಪ್ಪಟ್ ಮಾಡೋಣ ಹೊಸದಾಗಿ. ನಾವು ಪಿಜ್ಜಾ ನಿಪ್ಪಟ್ ಮಾಡೋಣ. ಅದು ನಾನು ಚೆಫ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದಷ್ಟೇ. ಇನ್ನು ಆಗ್ಬೇಕನ್ಸುತ್ತೆ ಮೇಡಮ್. ಚೀಸ್ ಎಲ್ಲ ಮೆಲ್ಟ್ ಆಗ್ತದೆ. ನೋಡಿ ಗೈಸ್, ಚೀಸ್ ಎಲ್ಲ ಮೆಲ್ಟ್ ಆಗ್ತದೆ. ಯಾವ ತರ ಇದೆ ನೋಡಿ. ಇದ್ರ ಮೇಲೆ ಹಾಕ್ಬಿಟ್ಟಿದ್ವಿ ಚೀಸ್ ಸ್ಪ್ರೆಡ್ ಎಲ್ಲ. ಇವಾಗ ಅದನ್ನ ಒಂದ್ಸತಿ ಚಪಾತಿ ತರ ಆ ಕಡೆ ಈ ಕಡೆ ಫ್ಲಿಪ್ ಫ್ಲಾಪ್ ಮಾಡ್ಬಿಟ್ಟು ನೋಡೋಣ ಅದ್ ಹೆಂಗ್ ಬರುತ್ತೆ, ಇದ್ ಹೆಂಗ್ ಬರುತ್ತೆ ಅಂತ. ಇವಾಗ ತವಾ ಕಾಯಕ್ ಇಟ್ಟಿದೀವಿ, ಇದನ್ನ ತೆಗ್ದು ಅದಕ್ಕೆ ಹಾಕ್ಬೇಕು ಗೈಸ್. ಇವಾಗ ಪಿಜ್ಜಾ ರೆಡಿ ಮಾಡಿದೀನಿ ನೋಡಿ ಗೈಸ್. ತವಾ ಮೇಲೆ ಬೇಯಿಸಿ ಆಮೇಲೆ ಇದ್ರೊಳಗೆ ಇಟ್ಟಿದೀನಿ ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್, ಸ್ವಲ್ಪ ನಮ್ಗೆ ಕ್ರಿಸ್ಪಿ ಆಗ್ಬೇಕು ಇಡ್ತಾ ಇರೋದಷ್ಟೇ. ರೀಸನ್ಸ್ ತಿಂದೇ ಇಲ್ಲ, ಟೇಸ್ಟ್ ಹೆಂಗ್ ಹೇಳ್ತೀರಾ ಬಿಂದೋರೆ? ಸ್ಮೆಲ್ ಎಲ್ಲ ಟೇಸ್ಟ್ ಹೇಳ್ಬಿಡ್ತೀನಿ ನೋಡಿಲಿ. ಏನ್ ಪ್ರಾಬ್ಲಮ್ ಹೇಳ್ರಿ ನಿಮ್ದು? ಪ್ರೋಟೀನ್ ಕೊಡು ಅಂದ್ರೆ ಪ್ರಾಬ್ಲಮ್ ನಮ್ ಚಿಕ್ಕಮ್ಮಂಗೆ. ಕುಕಿಂಗ್ ವಿತೌಟ್ ಫೈರ್ ಗೈಸ್, ಕುಕಿಂಗ್ ವಿತೌಟ್ ಫೈರ್. One eternity later. This pizza is made by Bindu Shri. ಬಿಂದು ಆಂಟಿ. ಫಸ್ಟ್ ಯಾರಿಗ್ ಟೇಸ್ಟ್ ಕೊಡ್ತೀರಾ? ಮಗಮ್ಮ ಅಂತ ಬೇರೆ ಅಂತೈತೆ. ಫಸ್ಟ್ ಟೇಸ್ಟ್ ನಮ್ ಚಿಕ್ಕಮ್ಮ ಪಿಜ್ಜಾನೇ ತಿಂದಿಲ್ಲ ಯಾವತ್ತು, ಅವ್ರಿಗೆ ಫಸ್ಟ್ ಟೇಸ್ಟ್ ಮಾಡಕ್ ಕೊಡೋದು. Let's go guys, let's go. ತಗೊಳ್ಳಿ ಬಿಸಿ ಪಿಜ್ಜಾ, ತಿನ್ನಿ. ಚೆನ್ನಾಗಿದೆ, ತಿನ್ಬಿಟ್ಟು ಹೇಳ್ಬೇಕು ಚೆನ್ನಾಗಿದೆ ಅಂತ ನಾವ್ ಹೇಳ್ತಾ ಇದೀವಿ, ಆದ್ರೆ ನೀವು ತಿನ್ಬಿಟ್ಟು ಹೇಳ್ಬೇಕು ಹೆಂಗೈತೆ ಅಂತ. ಗೈಸ್ ಟೇಸ್ಟ್ ಮಾಡ್ತಾ ಇದಾರೆ ಇವಾಗ ಚಿಕ್ಕಮ್ಮ, ಹೆಂಗೈತೆ ಅಂತ ಕೇಳೋಣ. Yes guys, let's go. ಫಸ್ಟ್ ಬೈಟ್. ಎಕ್ಸ್ಪ್ರೆಷನ್ಸ್ ನೋಡಿ, ಚೆನ್ನಾಗೈತೆ, ಖುಷಿ ಆಗೋರೆ. ಚೆನ್ನಾಗೈತೆ. ವಾವ್.
ಆದ್ರೆ ಸತ್ಯ ಹೇಳ್ತಾ ಇದೀವಿ ನಾವು, ಚೆನ್ನಾಗೈತೆ. ಬೆಂದೈತಾ ಚಿಕ್ಕಮ್ಮ, ಬೆಂದೈತಾ? ಸೂಪರ್ ಆಗೈತೆ. Oh my god. Guys. ಫಸ್ಟ್ ಅವರು ಇವತ್ತೇ ಫಸ್ಟ್ ಟೈಮ್ ಪಿಜ್ಜಾ ತಿಂತಾ ಇರೋದು. ಅವರು ಮತ್ತೆ ಕೇಳಿ ಮಾಡಿಸ್ಕೋಬೇಕು ನಮ್ಮ ಹತ್ರ ಅನ್ಬಿಟ್ಟು ಮಾಡ್ಕೊಟ್ಟಿದೀವಿ ಗೈಸ್. ಹೆಲ್ದಿ ಪಿಜ್ಜಾ. ನಮ್ಮ ಮಕ್ಳು ಇಬ್ರು ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗ್ ಮಾಡಿದ್ದಾರೆ. Success guys. ಒಪಿನಿಯನ್ ಬೇಡ. ಜಗತ್ತಲ್ಲಿ ಯಾವ್ದು ಇಲ್ಲ. ಎಲ್ರು ಮಾಡ್ಕೊಂಡ್ ತಿನ್ನಿ, ಹೆಲ್ದಿ ಆಗಿದೆ, ಚೆನ್ನಾಗಿರುತ್ತೆ, ತಿನ್ನಿ. Guys, ಅವಾಗ ಪಿಜ್ಜಾ ತಿಂತಾ ಇರ್ತೀನಿ. ಒಂದು ಪೀಸ್ ತಿನ್ನಮ್ಮ ಏನಾಗ್ಬಿಡುತ್ತೆ ಅಂದ್ರೂ ತಿಂತಾ ಇರ್ಲಿಲ್ಲ ಗೈಸ್. ಇವತ್ ನೋಡಿ ತಿನ್ಸ್ಬಿಟ್ವಿ ಲೈಸ್. ಫೈನಲಿ ತಿನ್ಸ್ಬಿಟ್ಟಿದ್ವಿ ಪಿಜ್ಜಾನ. ಸಕ್ಕದಾಗಿದೆ ಅಂತ ಹೇಳಿದಾರೆ. ಸೊ ನನ್ಗೊಂದ್ ಸ್ವಲ್ಪ ಹಂಗೆ ಟೆಸ್ಟ್ ಕೊಡ್ತಾರಾ ನೋಡೋಣ. ಗೈಸ್ ಸಕ್ಕದಾಗಿದೆ. ಸ್ಪ್ರೆಡ್ ಎಲ್ಲ ಹಾಕಿದೀವಲ್ಲ, ಪಿಜ್ಜಾ ಸ್ಪ್ರೆಡ್ ಚೆನ್ನಾಗಿರೋದು. ಅದು ಸಕ್ಕದಾಗಿದೆ. ಟಾಪಿಂಗ್ಸು ಮಸ್ತ್ ಇದೆ, ಬೇಸು ಚೆನ್ನಾಗಿದೆ. 10ಗೆ ಎಷ್ಟು ಕಮ್ಮ ಕೊಡ್ತೀರಾ? 10ಗೆ 10 ಓ ಮೈ ಗಾಡ್, ಫಸ್ಟ್ ಬೈಟ್. ಸಕ್ಕದಾಗೈತೆ, ಚೆನ್ನಾಗ್ ಮಾಡ್ಬಿಟ್ಟಿದೀವಿ. ಚೆನ್ನಾಗಿ ಬಂದಿದೆ, ಬೇಸು ಕೂಡ ಚೆನ್ನಾಗಾಗಿದೆ. 2 ಸತಿ ಬೇಯಿಸಿದಕ್ಕೆ ಬೇಸ್ ಚೆನ್ನಾಗಾಗೈತೆ. ಇವಾಗ ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಔಟ್ ಆಫ್ 10? 9.5. 9.5 ಕೊಡ್ತೀರಾ? 0.5 ಯಾಕೆ ಕಳೆದು ಬಿಟ್ರಿ ಮ್ಯಾಮ್? ಬೇಸು ಇಲ್ಲ, 0.5 ನಾವು ಡಬಲ್ ಸತಿ ಮಾಡ್ಬಿಟ್ವಲ್ಲ, ಸೊ ಆ ಕರೆಕ್ಷನ್ ಮಾಡ್ಕೊಳ್ಳೋದು. ಅದಕ್ಕೆ ನೀವು ಚೆಫ್ ಮಾತ್ ಕೇಳ್ಬೇಕು ನೆಕ್ಸ್ಟ್ ಇಂದ ಅಂತ ಹೇಳೋದು. ಸ್ವಲ್ಪ ಟ್ರೈನಿಂಗ್ ತಗೊಳ್ಳಿ ಅವಾಗ ನಮ್ಮ ಹತ್ರ. ಆಮೇಲೆ ನೀವು ಸೂಪರ್ ಆಗಿ ಮಾಡ್ತೀರಾ ಈ ತರ ಡಿಶಸ್ ಎಲ್ಲ. ನೆಕ್ಸ್ಟ್ ನೀವ್ ಮದ್ವೆ ಆಗಿ ಹೋಗ್ಮೇಲೆ ನಿಮ್ ಗಂಡನ ಮನೇಲಿ ಮಾಡ್ಬೋದು. ಓಕೆನಾ? ಓಕೆ. ಹೀಗಿತ್ತು ಇವತ್ತಿನ ವ್ಲಾಗ್. ಹೇಗನ್ಸ್ತು? ಚೆನ್ನಾಗ್ ಅನ್ಸ್ತು. ಆದ್ರೆ ಜಾಸ್ತಿ ಕೆಲಸ ಮಾಡ್ಸಿದ್ಲು, ಕಡಿಮೆ ಹೇಳ್ಬಿಟ್ಟು. ಎಲ್ಲ ಕಟ್ ಮಾಡ್ರಿ ಇದೆಲ್ಲ ಬರ್ಬಾರ್ದು ವ್ಲಾಗ್ ಅಲ್ಲಿ. ಇಟ್ ವಾಸ್ ಫನ್ ಗೈಸ್. ಇಟ್ ವಾಸ್ ಫನ್ ಅಂಡ್ ಕ್ರೇಜಿ ಡೂಯಿಂಗ್ ಪಿಜ್ಜಾ ಅಟ್ ಹೋಮ್. ಅದು ಕೂಡ ಹೆಲ್ದಿ ಪಿಜ್ಜಾ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿದೆ. ಸೊ ಬೇಕಂದ್ರೆ ನೀವು ಮಾಡ್ಕೊಂಡು ತಿನ್ಕೊಳ್ಳಿ. ಈ ವಿಡಿಯೋನ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಂತ ಮಾಡ್ಬೇಕಂತ ಗೊತ್ತಲ್ವಾ? ಜಸ್ಟ್ ಏನ್ ಮಾಡ್ಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ, ಸಬ್ಸ್ಕ್ರೈಬ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಎಸ್ ಗೈಸ್. ಓಕೆ, ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.